ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 2025ರ ಮೊದಲ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಅತಿ ದೊಡ್ಡ ಜಯವನ್ನ ಸಾಧಿಸಿದೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಆರ್ಸಿಬಿ 8 ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿತು. ಇನ್ನು ಟಾಸ್ ಗೆದ್ದ ರಜತ್ ಪಟಿದಾರ್ ಪಂಜಾಬ್ ಅನ್ನ ಬ್ಯಾಟಿಂಗಿಗೆ ಆಹ್ವಾನಿಸಿದ್ರು. ಶ್ರೇಯಸ್ ಅಯ್ಯರ್ ನೇತೃತ್ವದ ಪಂಜಾಬ್ ಕಿಂಗ್ಸ್ 14.1 ಓವರ್ಗಳಲ್ಲಿ ಕೇವಲ 101 ರನ್ಗಳಿಗೆ ಆಲೌಟ್ ಆಯಿತು. ಬಳಿಕ ಉತ್ತಮ ಆರಂಭ ನೀಡಿದ ಆರ್ಸಿಬಿ 10 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 106 ರನ್ ಗಳಿಸಿ ಗುರಿಯನ್ನ ಸುಲಭವಾಗಿ ತಲುಪಿತು. 60 ಎಸೆತಗಳು ಬಾಕಿ ಇರುವಾಗ ಗೆಲುವು ಸಾಧಿಸಿದ ಆರ್ಸಿಬಿ 2024ರ ಫೈನಲ್ನಲ್ಲಿ ಕೆಕೆಆರ್ ನೀಡಿದ್ದ 57 ಎಸೆತಗಳ ಹಿಂದಿನ ದಾಖಲೆಯನ್ನ ಮುರಿಯಿತು. ಈ ಭರ್ಜರಿ ಜಯದ ಮೂಲಕ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಐಪಿಎಲ್ 2025ರ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೊಚ್ಚಲ ಟ್ರೋಫಿ ಕನಸಿಗೆ ಇನ್ನೊಂದು ಹೆಜ್ಜೆ ಹಾಕಿದೆ. 2009, 2011, 2016ರ ನಂತರ ಆರ್ಸಿಬಿ 4ನೇ ಬಾರಿ ಐಪಿಎಲ್ ಫೈನಲ್ ಅನ್ನ ತಲುಪಿದೆ. ಈ ಯಶಸ್ಸಿನಿಂದ ಉತ್ಸಾಹಿತವಾಗಿರುವ ಆರ್ಸಿಬಿ ಅಭಿಮಾನಿಗಳು ರಾಜ್ಯದ ಸಿಎಂಗೆ ಮನವಿ ಪತ್ರವೊಂದನ್ನು ಸಲ್ಲಿಸಿದ್ದಾರೆ. ಗೋಕಾಕ್ ಮೂಲದ ಶಿವಾನಂದ ಮಲ್ಲವನ್ನರ್ ಎಂಬ ಯುವಕ ಆರ್ಸಿಬಿ ಟ್ರೋಫಿ ಗೆದ್ರೆ ಆ ದಿನವನ್ನ ಆರ್ಸಿಬಿ ಫ್ಯಾನ್ಸ್ ಹಬ್ಬವನ್ನಾಗಿ ಘೋಷಿಸಿ ಹಾಗೂ ಒಂದು ದಿನ ಸಾರ್ವಜನಿಕ ರಜೆ ನೀಡಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಈ ಪತ್ರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಾರಿ ಆರ್ಸಿಬಿ ತಮ್ಮ ಪ್ರಥಮ ಐಪಿಎಲ್ ಟ್ರೋಫಿ ಗೆಲ್ತಾ ಇದೆಯೇ ಎಂಬ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕಾಯ್ತಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಹೊಸ ವಿಶ್ವ ದಾಖಲೆಯನ್ನ ಸೃಷ್ಟಿಸಿದೆ. ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಬೌಲಿಂಗ್ ಆಯ್ದುಕೊಂಡ ನಂತರ ಇಂಗ್ಲೆಂಡ್ 50 ಓವರ್ಗಳಲ್ಲಿ 8 ವಿಕೆಟ್ಗೆ 400 ರನ್ ಕಲೆ ಹಾಕಿತು. ಬೆನ್ ಡೆಕೆಟ್ 60, ಜೋ ರೂಟ್ 57, ಹ್ಯಾರಿ ಬ್ರೂಕ್ 58 ಸೇರಿದಂತೆ 7 ಆಟಗಾರರು 30 ರನ್ ಸಿಡಿಸಿದ್ರು. ಜಕಬ್ ಬೆಥೆಲ್ 53 ಎಸೆತಗಳಲ್ಲಿ 82 ರನ್ ಸಿಡಿಸಿ ಗಮನ ಸೆಳೆದ್ರು. ಈ ಮೂಲಕ ಯಾವುದೇ ಶತಕವಿಲ್ಲದೆ 400 ರನ್ ಪೂರೈಸಿದ ವಿಶ್ವದ ಮೊದಲ ತಂಡವೆಂಬ ದಾಖಲೆಯನ್ನ ಇಂಗ್ಲೆಂಡ್ ಸಂಪಾದಿಸಿದೆ. ಅಷ್ಟೇ ಅಲ್ಲ, ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಬಾರಿಗೆ 7 ಬ್ಯಾಟ್ಸ್ಮನ್ಗಳು 30ಕ್ಕಿಂತ ಹೆಚ್ಚು ರನ್ ಕಲೆ ಹಾಕಿದ ತಂಡ ಎಂಬ ವಿಶಿಷ್ಟ ದಾಖಲೆಯನ್ನ ಬರೆದಿದೆ. ಸತತ 2 ಪಂದ್ಯಗಳ ಸೋಲಿನ ಮೂಲಕ ಮೊದಲನೇ ಕ್ವಾಲಿಫೈಯರ್ಗೆ ಅರ್ಹತೆಯನ್ನ ಕಳೆದುಕೊಂಡಿರುವ ಗುಜರಾತ್ ಹಾಗೂ 5 ಬಾರಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮೇ 30ರಂದು ಶುಕ್ರವಾರ ಎಲಿಮಿನೇಟರ್ ಪಂದ್ಯಕ್ಕೆ ಸಜ್ಜಾಗಿವೆ. ಉಭಯ ತಂಡಗಳ ನಡುವಣ ಈ ಹೈ ವೋಲ್ಟೇಜ್ ಪಂದ್ಯ ಮುಲಾನ್ಪುರದ ಮಹಾರಾಜ ಯದಾವೇಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಲೀಗ್ ಹಂತದ ಆರಂಭಿಕ 6 ಪಂದ್ಯಗಳನ್ನು ಗೆದ್ದ ಗುಜರಾತ್ ಟೈಟನ್ಸ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಉತ್ತಮ ಸ್ಥಾನವನ್ನ ಪಡೆದಿದ್ರು. ಕೊನೆಯ 2 ಸೋಲುಗಳ ಕಾರಣದಿಂದ 3ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಟೂರ್ನಿಯ ಪ್ರಾರಂಭದಲ್ಲಿ ಕುಂಠಿತವಾಗಿತ್ತು. ನಂತರ 6 ಪಂದ್ಯಗಳ ಜಯಗಳಿಸುವ ಮೂಲಕ ಶಕ್ತಿಶಾಲಿ ಕಂಬ್ಯಾಕ್ ಮಾಡಿತು. ಈ ಮಹತ್ವದ ಪಂದ್ಯದಲ್ಲಿ 2 ತಂಡಗಳ ನಡುವೆ ಬಿಗ್ ಫೈಟ್ ನಡೆಯಲಿದ್ದು ಐಪಿಎಲ್ 2025ರ ಪ್ಲೇ ಆಫ್ನಲ್ಲಿ ಮುಂದಿನ ಹಂತಕ್ಕೆ ಯಾವ ತಂಡ ತಲುಪುತ್ತೆ ಎಂದು ಕಾದು ನೋಡಬೇಕಾಗಿದೆ. ಐಪಿಎಲ್ 2025ರ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ಆರ್ಸಿಬಿಗೆ ವಿಜಯ್ ಮಲ್ಯ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆರ್ಸಿಬಿ ತಂಡ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನವನ್ನ ನೀಡಿದ್ದು ಧೈರ್ಯದಿಂದ ಆಟವಾಡಿ ಕಪ್ ಗೆಲ್ಲಬೇಕೆಂದು ಶುಭಾಶಯವನ್ನ ಕೋರಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಕಳೆದ ವರ್ಷದಲ್ಲಿಯೇ ಕ್ವಾಲಿಫೈಯರ್ 1 ಗೆದ್ದ ತಂಡಗಳೇ ಬಹುತೇಕ ಚಾಂಪಿಯನ್ಸ್ ಪಟ್ಟವನ್ನ ಮುಡಿಗೇರಿಸಿಕೊಂಡಿದೆ. ಈ ಬಾರಿ ಆರ್ಸಿಬಿ ತಂಡ ಫೈನಲ್ ಗೆದ್ದು ಚಾಂಪಿಯನ್ಸ್ ಪಟ್ಟಕ್ಕೆ ಕೊರಳೊಡ್ಡಲಿದೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ.